ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವಿವಾಗ ಗುರುಗ್ರಹ ಬದಲಾವಣೆ ನೋಡಿ. ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾ ಇರ್ತಕ್ಕಂತಹ ಒಂದು ವಿಚಾರ ನೋಡಿ. ಕಟಕ ರಾಶಿಯಲ್ಲಿ ಗುರುವಿನ ಪ್ರಭಾವ ಪ್ರತಿಫಲಗಳು ಹೇಗಿರುತ್ತೆ ಅನ್ನುವಂತಹದನ್ನು ಕಟಕ ರಾಶಿಯವರಿಗೆ, ಅಂದರೆ ಕಟಕ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ನಿಮಗೆಲ್ರಿಗೂ ಕೂಡ ಈ ಒಂದು ಗುರು ನಿಮ್ಮ ರಾಶಿಗೆ ಬರ್ತಾ ಇರ್ತಕ್ಕಂತಹದ್ದು ವಿಶೇಷವಾದಂತಹ ರಾಜಯೋಗ ಬಲ ನೋಡಿ. ಯಾಕಪ್ಪ ರಾಜಯೋಗ ಬಲ ಅನ್ನುವಂತಹ ಒಂದು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಕಟಕ ರಾಶಿಯಲ್ಲಿ ಗುರು ಸಂಚಾರ ಉಚ್ಚ ಸ್ಥಾನದ ಬಲ ನೋಡಿ. 12 ರಾಶಿಗಳಲ್ಲಿ ಯಾವುದೇ ರಾಶಿಯಲ್ಲಿ ಈ ಒಂದು ಬಲ ಪ್ರತಿಫಲ ಪವರು ಈ ಒಂದು ಗುರುವಿಗೆ ಸಿಗೋದಿಲ್ಲ. ಆದರೆ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ಒಂದು ಗುರುವಿಗೆ ಈ ಒಂದು ಪ್ರತಿಫಲ ಸಿಗತ್ತೆ. ಹಾಗಾಗಿ ಗುರುವಿನ ಈ ಒಂದು ಪ್ರೆಷರ್ ಏನಿದೆ, ಒಂದು ಪ್ರತಿಫಲ ಏನಿದೆ, ಈ ಒಂದು ಉಚ್ಚ ಸ್ಥಾನದ ಬಲ ಏನಿದೆ, ಇದೆಲ್ಲ ಕೂಡ ಕಟಕ ರಾಶಿಯವರಿಗೆ ಹೇಗೆಲ್ಲ ಇರುತ್ತೆ, ಯಾವ ದಿನಾಂಕಗಳಲ್ಲಿ ಯಾವ ರೀತಿಯ ಬದಲಾವಣೆಯ ಪ್ರತಿಫಲಗಳನ್ನು ಪಡೆಯುವಂತಹ ಸ್ಥಿತಿ ಇರುತ್ತೆ, ಎಷ್ಟು ದಿನಗಳ ಕಾಲ ಈ ಒಂದು ಪ್ರತಿಫಲ ಸಿಗತ್ತೆ, ಇವೆಲ್ಲವೂ ಕೂಡ ನಾವು ನೋಡಿದ್ರೆ ನೋಡಿ, ಈ ಒಂದು ಜೂನ್ 1ನೇ ತಾರೀಕಿಂದ ಈ ಒಂದು ಅಕ್ಟೋಬರ್ 31ರವರೆಗೂ ಈ ಒಂದು ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹದ್ದು, 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹದ್ದು. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ 4 ಪಾದಗಳು, ಆಶ್ಲೇಷ 4 ಪಾದಗಳು, ಒಟ್ಟು 9 ಪಾದಗಳಲ್ಲಿ ಈ ಒಂದು ಗುರುಗ್ರಹ ಸಂಚಾರ ಮಾಡುವಂತಹ ಸ್ಥಿತಿ ತುಂಬ ಅದ್ಭುತವಾಗಿರುತ್ತೆ. ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಸಮಯ ಏನಿದೆ, ಒಟ್ಟು 5 ತಿಂಗಳುಗಳ ಕಾಲ ತುಂಬ ಶ್ರೇಷ್ಠವಾದ ಬಲಗಳು ಸಿಗುವಂತಹದ್ದು ಮತ್ತು 9 ರೀತಿಯ ಪ್ರತಿಫಲಗಳು ನೋಡಿ. ಒಂದೊಂದು ಪಾದದಲ್ಲಿ ಕೂಡ ಗುರು ಸಂಚಾರ ಮಾಡುವಾಗ ವಿವಿಧ ರೀತಿಯ ಪ್ರತಿಫಲಗಳನ್ನು ಕೊಡ್ತಾ ಬರ್ತಾನೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ, ಅಂದರೆ ಕಟಕ ರಾಶಿಯವರಿಗೆ ಬಹಳಷ್ಟು ಯೋಗ ಪ್ರಾಪ್ತಿಗಳು ಸಿಗುವಂತಹದ್ದು ನೋಡಿ. ಮುಖ್ಯವಾಗಿ ನಿಮ್ಮ ರಾಶಿಗೆ ಬಂದ ದಿನಗಳಲ್ಲಿ, ಅಂದರೆ ಒಂದು ಜೂನ್ 18ರವರೆಗೂ ಕೂಡ ಪ್ರಾರಂಭದಲ್ಲಿ ವೈಯಕ್ತಿಕವಾದಂತಹ ದೃಢ ನಿರ್ಧಾರಗಳು ಮಾಡುವಂತಹದ್ದು, ಕೆಲವೊಂದು ನಿರ್ಣಯಗಳನ್ನು ತಗೊಳ್ಳುವಂತಹದ್ದು, ನಿಮ್ಮದೇ ಆದಂತಹ ಒಂದು ಸ್ವಾಮ್ಯತೆಯ ಒಂದು ಪ್ರತಿಫಲಗಳನ್ನು ಪಡೆಯುವಂತಹ ಒಂದು ಭಾಗ್ಯಗಳು, ವಿಶೇಷವಾದಂತಹ ಜೀವನದಲ್ಲಿ ಒಂದು ಧರ್ಮ ಕಾರ್ಯಗಳು ಮಾಡುವಂತಹ ಒಂದು ಪ್ರಯತ್ನ, ಭಾಗ್ಯ ಪ್ರಯತ್ನಗಳನ್ನು ವಿಶೇಷವಾಗಿ ಕೈಗೆತ್ತಿಕೊಳ್ಳುವಂತಹದ್ದು, ಮತ್ತು ವಿಶೇಷವಾದಂತಹ ಸ್ನೇಹಿತರು, ಅಂದರೆ ಮುಖ್ಯವಾಗಿ ನೀವು ಜೀವನದಲ್ಲಿ ಇದುವರೆಗೂ ಕಂಡೇ ಇರಲ್ಲ ಅಂತಹ ಸ್ನೇಹಿತರು ನಿಮ್ಮ ಜೊತೆಗೂಡುವಂತಹ ಒಂದು ಪ್ರತಿಫಲ ಕೂಡ ಈ ಒಂದು ಸಮಯದಲ್ಲಿ ಸಿಗತ್ತೆ. ಹಾಗಾಗಿ ಗುರುವಿನ ಪ್ರತಿಫಲ ಇಷ್ಟೆಲ್ಲ ರೀತಿಯಲ್ಲಿ ಕೂಡ ಯೋಗ ಫಲ ಕೊಡುತ್ತೆ ಪ್ರಾರಂಭದ ದಿನದಲ್ಲಿ. ಇನ್ನು ಗುರುಗ್ರಹ ಈ ಒಂದು ಜೂನ್ 18ರಿಂದ ಆಗಸ್ಟ್ 18ರವರೆಗೂ ಕೂಡ ಈ ಒಂದು ಗುರು ಸಂಚಾರ ಒಂದು ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ. ಹಾಗೆ ಈ ಸಮಯದಲ್ಲಿ ಯಾವ ರೀತಿ ಇರುತ್ತೆಪ್ಪ ಅಂತಂದರೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಶ್ರಮ ಪ್ರಯತ್ನದಿಂದ ವಿಶೇಷವಾದಂತಹ ಬಹಳಷ್ಟು ಭಾಗ್ಯಗಳನ್ನು, ಒಳ್ಳೆಯ ರೀತಿಯ ಉನ್ನತ ಸ್ಥಾನವನ್ನು, ಒಳ್ಳೆಯ ರೀತಿಯ ಒಂದು ಅವಕಾಶಗಳನ್ನು, ಒಳ್ಳೆಯ ಶಾಲಾ ಕಾಲೇಜುಗಳಿಗೆ ಸೇರುವಂತಹದ್ದು, ಒಳ್ಳೆಯ ಉನ್ನತ ಸ್ಥಿತಿಯ ಒಂದು ಕಾಲೇಜುಗಳು ನಿಮಗೆ ಸೀಟ್ ಸಿಗುವಂತಹದ್ದು, ಮತ್ತು ಅಬ್ರಾಡಲ್ಲಿ ಒಂದು ಅವಕಾಶಗಳು ಸಿಗುವಂತಹದ್ದು. ಏಕೆಂತಂದರೆ ಬಹಳಷ್ಟು ಜನ ಟ್ರೈ ಮಾಡ್ತಾ ಇರ್ತಾರೆ, ಅವರಿಗೆ ಆ ಒಂದು ಪ್ರಯತ್ನದಲ್ಲೇ ತುಂಬ ನಿಸ್ಸಫಲತೆಯನ್ನು ಪಡೆಯುವಂತಹ ಸ್ಥಿತಿ ಹೊಂದ್ತಾ ಇರ್ತಾರೆ. ಹಾಗಾಗಿ ಯಾರೆಲ್ಲ ಅಬ್ರಾಡ್ಗೆ ಹೋಗಿ ಸ್ಟಡೀಸ್ ಮಾಡಬೇಕಾಗಿದ್ದೀರಾ ಅಂತಹವರಿಗೆಲ್ಲರಿಗೂ ಕೂಡ ಈ ಒಂದು ಸಮಯದಲ್ಲಿ 2 ತಿಂಗಳುಗಳ ಕಾಲ ತುಂಬ ಶ್ರೇಷ್ಠವಾದಂತಹ ಒಂದು ಫಲ ಕೊಡುವಂತಹ ಸ್ಥಿತಿ ಇರುತ್ತೆ. ಇನ್ನು ವಿವಾಹ ಆಗುವಂತಹ ಪ್ರಯತ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ, ಇಷ್ಟು ವರ್ಷಗಳಿಂದ ವಿವಾಹ ಸಂಬಂಧಗಳು ಸೆಟ್ ಆಗ್ತಾ ಇಲ್ಲ, ನಿಧಾನ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ, ಎಷ್ಟು ಸಂಬಂಧಗಳು ನೋಡಿದ್ರು ಕೂಡ ಬಿಟ್ಟು ಹೋಗ್ತಾ ಇದೆ, ಯಾವುದು ಕೂಡ ಫೈನಲ್ ಆಗ್ತಾ ಇಲ್ಲ. ಸೊ ಯಾವ ಸಂಬಂಧ ಕೂಡ, ಯಾಕಂತಂದರೆ ಜೀವನ ಅನ್ನೋದು ತುಂಬ ಪ್ರಮುಖವಾಗಿರ್ತಕ್ಕಂತಹದ್ದು. ದಾಂಪತ್ಯ ಜೀವನ ಅನ್ನುವಂತಹದ್ದು ಅವರ ಒಂದು ಜೀವನದಲ್ಲೇ ಪ್ರಮುಖವಾದಂತಹ ಒಂದು ವಿಷಯ ಆಗಿರುತ್ತೆ. ಯಾಕೆಂತಂದರೆ
ಒಂದು ಸಂಸಾರ ಜೀವನ ಮಾಡಬೇಕು ಅಂತಂದರೆ ಗಂಡ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆ ಸಹಬಾಳ್ವೆ ತುಂಬ ಪ್ರಮುಖವಾಗಿರುತ್ತೆ. ಹಾಗಾಗಿ ಈ ಒಂದು ಜೀವನಕ್ಕೆ ಹೆಜ್ಜೆ ಇಡುವಂತಹ ಒಂದು ಸಮಯ ತುಂಬ ಸುಸಂದರ್ಭ ಅಂತೇಳಿ ಹೇಳ್ಬೋದು. ಏಕೆಂತಂದರೆ ಇಂತಹ ಒಂದು ಸುಸಂದರ್ಭ ಸಿಗೋದೇ ಇಲ್ಲ. ಹಾಗಾಗಿ ಜೂನ್ 18ರಿಂದ ಆಗಸ್ಟ್ 18ರವರೆಗೂ 2 ತಿಂಗಳ ಕಾಲ ಒಳ್ಳೆಯ ರೀತಿಯ ಸಂಬಂಧ ಭಾಗ್ಯ ರೀತಿಯಲ್ಲಿ ಸಿಗತ್ತೆ. ಯಾಕೆ ಅಂತಂದರೆ ಗುರುವಿನ ದೃಷ್ಟಿ ಆ ರೀತಿ ಇದೆ. ಅಂದರೆ ವಿವಾಹ ದಾಂಪತ್ಯ ಸ್ಥಾನದ ಮೇಲೆ, ಅಂದರೆ ವಿವಾಹ ಮಾಡಿಕೊಳ್ಳುವಂತಹ ಸ್ಥಾನದ ಮೇಲೆ, ಸಪ್ತಮ ಸ್ಥಾನ ಜಾಯ ಸ್ಥಾನದ ಮೇಲೆ ಇರ್ತಕ್ಕಂತಹದ್ದು, ಮತ್ತು ಭಾಗ್ಯ ಸ್ಥಾನದಲ್ಲಿ ಶನಿಯ ಸ್ಥಾನ ಇರ್ತಕ್ಕಂತಹದ್ದು. ಹಾಗಾಗಿ ಶನಿಯನ್ನ ಗುರುವಿನ ದೃಷ್ಟಿ ನೇರವಾಗಿ ಭಾಗ್ಯದ ಮೇಲೆ ನೋಡ್ತಾ ಇರ್ತಕ್ಕಂತಹ ಪ್ರತಿಫಲ ಈ ಒಂದು ಸಂದರ್ಭದಲ್ಲಿ ತುಂಬ ಅತ್ಯದ್ಭುತವಾದಂತಹ ಫಲ ಪಡೆಯುವಂತಹದ್ದು. ವಿವಾಹ ಜೀವನದಲ್ಲಿ ಒಂದು ಶ್ರೇಷ್ಠವಾದಂತಹ ಸಂಬಂಧಗಳೇ ಸಿಕ್ಕಿಬಿಡುತ್ತೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಬಹಳಷ್ಟು ಜನ ಈ ಒಂದು ಸಮಯವನ್ನು ಜ್ಞಾಪಿಸ್ಕೊಂಡು ತಿಳ್ಕೊಂಡು ನೀವು ಪ್ರಯತ್ನ ಮಾಡಿದ್ದೆ ಆದರೆ ನಿಮಗೆ ಒಳ್ಳೆಯ ರೀತಿಯ ಒಂದು ದಾಂಪತ್ಯ ಸೌಖ್ಯ ಸಿಗುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಯಾರೆಲ್ಲ ವಿವಾಹ ಆಗ್ತಾರೆ ಅಂಥವರಿಗೆ ಶ್ರೇಷ್ಠವಾದಂತಹ ಒಂದು ಜೀವನ ಕೂಡ ಸಿಗತ್ತೆ ಕಟಕ ರಾಶಿಯವರಿಗೆ. ಇನ್ನು ಈ ಒಂದು ಸಮಯದಲ್ಲಿ ವಿಶೇಷವಾದಂತಹ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡುವಂತಹ ಅವರಿಗೆ ತುಂಬ ಶ್ರೇಷ್ಠ ಕಾಲ ಅಂತೇಳಿ ಹೇಳ್ಬೋದು. ಒಳ್ಳೆಯ ರೀತಿಯ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಮಾಡೋದು, ಕಂಪ್ನಿ ಕಟ್ಟೋದು, ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂತಹದ್ದು, ಒಂದು ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸುವಂತಹ ಅವರಿಗೆ ಈ ಒಂದು ಸಮಯ ಒಳ್ಳೆಯ ರೀತಿಯ ಅಭಿವೃದ್ಧಿಯನ್ನು ಕೊಡುತ್ತೆ, ಡೆವಲಪ್ಮೆಂಟ್ಸನ್ನು ಕೊಡುತ್ತೆ. ಸೊ ಮೂಮೆಂಟ್ಸ್ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ಒಂದು ರಾಜಕೀಯ ನೇತರಿರ್ತಾರೆ ಅಂತಹ ಅವರಿಗೆ ಒಳ್ಳೆಯ ರೀತಿಯ ಅಧಿಕಾರ ಸ್ಥಾನಗಳು ಗಿಟ್ಟಿಸ್ಕೊಳ್ಳುವಂತಹದ್ದು ಸಿಗತ್ತೆ. ಮತ್ತು ಒಂದು ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಕ್ಕಂತಹ ಅವರಿಗೆ, ಅಂದರೆ ಸಮಾಜ ಸೇವೆಗಳನ್ನು ಮಾಡ್ತಾ ಇರ್ತಕ್ಕಂತಹವರಿಗೆ ಒಳ್ಳೆಯ ರೀತಿಯ ಒಂದು ಸ್ಥಾನ ಗಿಟ್ಟಿಸ್ಕೊಳ್ಳುವಂತಹದ್ದು, ಉನ್ನತವಾದಂತಹ ಸ್ಥಾನ ಪಡೆಯುವಂತಹದ್ದು ಸಿಗತ್ತೆ. ಮತ್ತು ಯಾರೆಲ್ಲ ಕುಶಲ ಕಾರ್ಮಿಕರಿದ್ದೀರಾ, ಶ್ರಮಿಕರಿದ್ದೀರಾ ಅಂತಹ ಅವರಿಗೆ ಈ ಸಮಯದಲ್ಲಿ ಜಯಪ್ರದ ಆಗುವಂತಹ ಸಮಯ. ಯಾಕಪ್ಪ ಅಂತಂದರೆ ಶನಿಯ ಮೇಲೆ ಗುರುವಿನ ನೇರ ದೃಷ್ಟಿ ಇರೋದರಿಂದ ಅವ್ರಿಗೆಲ್ಲರೂ ಕೂಡ ವಿಶೇಷವಾದಂತಹ ಭಾಗ್ಯಗಳು ಲಭಿಸುವಂತಹದ್ದು. ನೋಡಿ, ನೀವೆಲ್ಲೆಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿ ಒಳ್ಳೆಯ ರೀತಿಯ ಒಂದು ನಿಮಗೆ ಪ್ರತಿಭೆ ಸಿಗತ್ತೆ, ಪುರಸ್ಕಾರ ಸಿಗತ್ತೆ, ಅಭಿವೃದ್ಧಿ ಸಿಗತ್ತೆ, ಡೆವಲಪ್ಮೆಂಟ್ ಸಿಗತ್ತೆ. ನೋಡಿ, ಇವೆಲ್ಲವೂ ಕೂಡ ಸಿಗುವಂತಹದ್ದು. ಯಾರು ಶ್ರಮಿಕರಿದ್ದೀರಾ, ಕಾರ್ಮಿಕರಿದ್ದೀರಾ, ಶ್ರಮ ಪ್ರಯತ್ನದಿಂದ ಫಲವನ್ನು ಪಡಿತಾ ಇದ್ದೀರಾ ಅಂತಹ ಅವರಿಗೆ ಈ ಸಮಯದಲ್ಲಿ ಜಯ ಸಿಗುವಂತಹದ್ದು ಶ್ರೇಷ್ಠತರವಾಗಿರುತ್ತೆ. ತುಂಬ ಚೆನ್ನಾಗಿದೆ, ಉನ್ನತವಾಗಿದೆ ಈ ಒಂದು ಸಮಯದಲ್ಲಿ. ಇನ್ನು ಈ ಒಂದು ಆಗಸ್ಟ್ 18ರ ನಂತರದ ದಿನಗಳಲ್ಲಿ ಅಕ್ಟೋಬರ್ 31ರವರೆಗೂ ಸುಮಾರು 1.5 ತಿಂಗಳುಗಳ ಕಾಲ ಸೊ ನಿಮಗೆ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ನಿಮ್ಮ ಪ್ರಯತ್ನ ಬಲಗಳಿಂದ ವಿದ್ಯಾಭ್ಯಾಸದ ಫಲ ಸಿಗುವಂತಹದ್ದು, ವಿಶೇಷವಾಗಿ ದಂಪತಿಗಳಿಗೆ ಒಂದು ಭೂಮಿ ಪ್ರಯತ್ನದ ಫಲ ಸಿಗುವಂತಹದ್ದು. ಏನೇನೋ ಪ್ರಯತ್ನಗಳು ಮಾಡ್ತೀರಾ, ಈ ಸಮಯದಲ್ಲಿ ಮಾಡುವಂತಹ ಪ್ರಯತ್ನ ಯಾವ ವಿಚಾರದ್ದು ಅಂತಂದರೆ ನೋಡಿ, ಭೂಮಿ ಪ್ರಯತ್ನ ಆಗಿರ್ಬೋದು, ಮನೆ ಕಟ್ಟುವಂಥ ಪ್ರಯತ್ನ ಆಗಿರ್ಬೋದು, ಜೊತೆಗೆ ಒಂದು ಬೆಳೆಗಳು ಬೆಳೆಯುವಂತಹದ್ದು, ನೂತನವಾಗಿ ವ್ಯಾಪಾರ ವ್ಯವಹಾರ ಸ್ಟಾರ್ಟ್ ಮಾಡಿಕೊಳ್ಳುವುದವರಿಗೆ ತುಂಬ ಶ್ರೇಷ್ಠವಾದಂತಹ ಸಮಯ. ಏಕೆಂತಂದರೆ ಈ ಒಂದು ಗುರು ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಮಾಡುವಂಥ ಸಮಯ. ಹಾಗೆ ಈ ಫಲಗಳೆಲ್ಲವೂ ಕೊಡುವಂತಹದ್ದು. ಮತ್ತು ಕೆಲವೊಂದು ಹೊಸದಾಗಿ ಪ್ರಾಪರ್ಟೀಸನ್ನು ತಗೊಳ್ಳೋದಕ್ಕೋಸ್ಕರ ಖರ್ಚು ಮಾಡ್ತೀರಾ, ಕೆಲವೊಂದು ವಸ್ತುಗಳು ವ್ಯಾಪಾರಕ್ಕೋಸ್ಕರ ಯೂಸ್ ಆಗುವಂತಹದ್ದು, ವಾಹನಗಳನ್ನು ತಗೊಳ್ಳೋವಂಥ ಪ್ರಯತ್ನ ಮಾಡ್ತೀರಾ, ಅದಕ್ಕೋಸ್ಕರ ಖರ್ಚು ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಈ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ಫಲಾಫಲಗಳು ಸಿಗುವಂತಹದ್ದು ಶ್ರೇಷ್ಠತರವಾಗಿದೆ, ಅಭಿವೃದ್ಧಿದಾಯಕವಾಗಿದೆ, ಅನುಕೂಲವಾಗಿದೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಈ ಒಂದು ಗುರು ಬರ್ತಾ ಇರ್ತಕ್ಕಂತಹದ್ದು 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಈ ಒಂದು 5 ತಿಂಗಳುಗಳ ಕಾಲ ತುಂಬ ಶ್ರೇಷ್ಠವಾದಂತಹ ಸಮಯ ನಿಮ್ಮ ಜಾತಕಸ್ಥರಿಗೆ. ನಿಮ್ಮ ಜಾತಕಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಯಾರಿಗೆಲ್ಲ ಇರ್ತಾರೆ ಅಂತಹ ಅವರಿಗೆ ಸರ್ವಶ್ರೇಷ್ಠವಾದಂತಹ ಕಾಲ ಸಮಯ ಅಂತೇಳಿ ಹೇಳ್ಬೋದು. ಯಾಕೆಂತಂದರೆ ನೀವು ಅಂದ್ಕೊಳ್ಳುವುದೆಲ್ಲ ಕೂಡ
ಜಯಿಸುವಂತಹ ಒಂದು ವಿಚಾರಕ್ಕೆ ಒಳ್ಳೆಯ ಸಮಯ ಅಂತೇಳಿ ಹೇಳ್ಬೋದು. ಈ ರೀತಿ 12 ವರ್ಷಗಳಿಗೂ ಒಮ್ಮೆ ಬರುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಈ ಒಂದು ಸಮಯನ ಸದುಪಯೋಗ ಮಾಡ್ಕೊಳ್ಳಿ. ಸೊ ಈ ಒಂದು ವಿಚಾರಗಳೆಲ್ಲ ಒಟ್ಟು ತಿಳ್ಕೊಂಡು ಇನ್ನಷ್ಟು ಫೋಕಸ್ ಕೊಟ್ಟರೆ ಒಳ್ಳೆ ರೀತಿಯ ಅಭಿವೃದ್ಧಿ ಸಿಗತ್ತೆ. ಏಕೆಂದರೆ ನಿಮ್ಮ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆಗಳು, ಅಡಚಣೆಗಳು, ಆಪಾದನೆಗಳು ಇಲ್ಲ. ಏಕೆಂದರೆ ಆರೋಗ್ಯದಲ್ಲಿ ಇಷ್ಟು ದಿನ ಚೆನ್ನಾಗಿಲ್ಲದೆ ಇರ್ತಕ್ಕಂಥವ್ರು ಕೂಡ ಇವಾಗ ಆರೋಗ್ಯ ಭಾಗ್ಯನೇ. ಏಕೆಂತಂದ್ರೆ ಆರೋಗ್ಯ ಸ್ಥಾನಾಧಿಪತಿ ಶನಿ ಕೂಡ ಭಾಗ್ಯದಲ್ಲಿ ಸಂಚಾರ, ಆ ಭಾಗ್ಯದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮಗೆ ಎಲ್ಲ ರೀತಿಯ ಕಾಯಿಲೆಗಳು ಶಮನ ಆಗಿ ಒಳ್ಳೆಯ ರೀತಿಯ ದಷ್ಟಪುಷ್ಟವಾದಂತಹ ಆರೋಗ್ಯ ಸ್ಥಿತಿಯನ್ನು ಕಾಪಾಡಿಕೊಳ್ಳುವಂತಹದ್ದು ನಿಮಗೆ ಉಂಟಾಗತ್ತೆ. ಹಾಗಾಗಿ ಒಳ್ಳೆಯ ರೀತಿ ಪ್ರತಿಫಲ ಇದೆ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.